ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣೋ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯವುದಿರನಷ್ಟಪ್ರಾಯಶಬದ್ರೇಷು ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ವಾಯುತಿನ ಶುಭಂ ಕರೋತಿ ವಾಚಾಲ ಭಂಗುಂ ಲಂಘಾಯತೆ ಹಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದಮಾಧವ ಶ್ರೀ ಚೈತನ್ಯೇಶ್ವರಂ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗ್ನಸಲಾಖ್ಯ ಚಕ್ಷುರ್ಮಿಲಿತೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸಾಯ ಉದರ ಶ್ರೀಮತಿ ಜಯಪತಾಕ ಸ್ವಾಮಿ ನಮೋ ತರ್ಮನಿತರ್ಮರ್ಗವತಂತ ನಗರ ಗ್ರಾಮಧಾರಿಣಿ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸಾಯ ಉದರ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ದಿನಾಮಿನಿ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿ ನಿರ್ವಿಶೇಷ ಶೂನ್ಯವಾದಿ ಭಾಷಾತಿ ದೇಶಧಾರಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 9th canto 11th chapter and 12th chapter. ಸೊ 2 ಚಾಪ್ಟರ್ ಇವತ್ತು ನೋಡ್ಬಿಡೋಣ. 11th ಚಾಪ್ಟರ್ ಶ್ರೀರಾಮರಾಜ್ಯ, 12th ಚಾಪ್ಟರ್ ಶ್ರೀರಾಮ ಪುತ್ರ ಗುಗಾಣ ವಂಶ. ಓಕೆ, ಸೊ 2 ಚಾಪ್ಟರ್ ಇವತ್ತು ನಾವು ನೋಡ್ಬಿಡೋಣ. ಓಕೆ, ಸೊ ಫಸ್ಟ್ ಬಂದು ಶುಕದೇವ್ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜ್ಗೆ ಹೇಳ್ತಾ ಇದ್ದಾರೆ. ಸೊ ಶ್ರೀರಾಮಚಂದ್ರ ಮೂರ್ತಿ ಅವರು ಭಗವಂತನು. ಸೊ ಆ ಭಗವಂತ ಆಚಾರ್ಯರುಗಳನ್ನ ಇಟ್ಕೊಂಡು ಅವರು ಎಷ್ಟೋ ಯಾಗಗಳೆಲ್ಲ ಮಾಡಿದ್ದಾರೆ ದೇವರುಗಳನ್ನ ಖುಷಿ ಪಡಿಸಕ್ಕೋಸ್ಕರ. ಮತ್ತೆ ಭಗವಂತ ಅವರೇ, ಯಾಕಂದ್ರೆ ಅವರೇ ಉದಾಹರಣ ಪುರುಷ ಅಲ್ಲ, ಮರ್ಯಾದೆ ಪುರುಷೋತ್ತಮನವನು. ಸೊ ಯಾಕಂದ್ರೆ ಇವರು ಒಂದು ರಾಜ ಅನ್ನೋರು ಒಂದು ಉದಾಹರಣ, ಸೊ ಉದಾಹರಣ ಪುರುಷವಾಗಿರ್ತಾರೆ. ಸೊ ಇವರು ಯಾವ ತರ ಮಾಡ್ತಾರೋ ಅದೇ ತರ ಮಕ್ಕಳು ಫಾಲೋ ಮಾಡ್ತಾರಲ್ವಾ. ಅದಕ್ಕೆ ಇವರು ದೇವರುಗಳಿಗೂ ಪೂಜೆ ಮಾಡೋದು, ದೇವೋತ್ತಮ ಪರಮ ಪುರುಷ ಕೃಷ್ಣನಿಗೂ ಪೂಜೆ ಮಾಡೋದು, ಈ ತರ ಮಾಡ್ತಾ ಇದ್ದಾರೆ. ಯಾವ ತರ ಒಂದು ಮರದ ಬೇರುಕು ನಾವು ನೀರು ಹಾಕೋದು ಒಳ್ಳೇದು, ಆ ತರ ನಾವು ಮಾಡಬೇಕು. ಅದು ಬಿಟ್ಟು ನಾವು ಒಂದೊಂದು ಕೆಲೆ, ಒಂದೊಂದು ಎಲೆ, ಹೂವು, ಹಣ್ಣು ಆ ತರ ನಾವು ನೀರು ಹಾಕಬಾರದು. ಸೊ ಯಾಕಂದ್ರೆ ಬುದ್ಧಿವಂತರು ಓನ್ಲಿ ಮರದ ಬೇರಕ್ಕೆ ನೀರು ಹಾಕ್ತಾರೆ ಅಲ್ವಾ. ಆ ಥರ ನಾವು ನಮ್ಮ ಇಂದ್ರಿಯಗಳಲ್ಲಿ ಇರೋ ಒಂದೊಂದು ಇಂದ್ರಿಯಕ್ಕೂ ಸಪ್ರೇಟ್ ನಾವು ಊಟ ಕೊಡೋಕ್ಕಾಗಲ್ಲ. ನಾವು ಹೊಟ್ಟೆಗೆ ಊಟ ಕೊಟ್ಟಿದ್ರೆ ಅದು ಎಲ್ಲ ಇಂದ್ರಿಯಗಳಿಗೂ ಹೋಗುತ್ತೆ. ನಾವು ಸಪ್ರೇಟ್ ಕೈಗೆ ತಿನ್ನಿಸೋಕ್ಕಾಗುತ್ತಾ, ಕಾಲಿಗೆ ತಿನ್ನಿಸೋಕ್ಕಾಗುತ್ತಾ? ಇಲ್ಲ. ನಾವು ಹೊಟ್ಟೆಗೆ ಊಟ ಕೊಟ್ಟಿದ್ರೆ ಈ ಶರೀರದಲ್ಲಿರೋ ಎಲ್ಲ ಅಂಗಗಳು ಚೆನ್ನಾಗಿರುತ್ತೆ ಅಲ್ವಾ. ಸೊ ಆ ಥರ ನಾವು ದೇವೋತ್ತಮ ಪರಮಪುರುಷ ಅವ್ರಿಗೆ ಭಕ್ತಿ ಮಾಡಿದರೆ ಸಾಕು, ಎಲ್ಲ ದೇವರುಗಳು ಪೂಜೆ ಮಾಡಿದ ಫಲ ಸಿಕ್ಕುತ್ತೆ. ಓಕೆ, ಎಲ್ಲ ದೇವರುಗಳು ಎಲ್ಲ ಜೀವರಾಶಿಗಳಿಗೂ ತೃಪ್ತಿ ಆಗುತ್ತೆ. ಅದೇ ತರ ಶ್ರೀ ರಾಮಚಂದ್ರ ಮೂರ್ತಿ ಹೋತ ಈ ವೇದ ಓದಿರೋರು ಪುರೋಹಿತರು ಅವ್ರಿಗೆ ಬಂದು ಸೊ ಈಸ್ಟ್ ಸೈಡ್. ಓಕೆ, ಯಾಕಂದ್ರೆ ಆ ಯಜ್ಞ ಎಲ್ಲ ಮಾಡಿದಾರಲ್ಲ, ಸೊ ಅವ್ರಿಗೆ ಆ ಈಸ್ಟ್ ಸೈಡ್ ಕೊಟ್ಬಿಟ್ಟಿದ್ದಾರೆ. ಮತ್ತೆ ಬಂದು ಬ್ರಹ್ಮ ಅವ್ರಿಗೆ ಬಂದು ಸೌತ್ ಸೈಡ್. ಓಕೆ, ಅವರೆಲ್ಲ ಅದರ್ವಣ ವೇದ ಓದಿರೋರು. ಸೊ ಯಜುರ್ವೇದ ಓದಿರೋರು ಅಧ್ವರ್ಯು, ಸೊ ಅವ್ರಿಗೆ ಬಂದು ವೆಸ್ಟ್ ಸೈಡ್ ಇರೋ ಜಾಗನ ಕೊಟ್ಬಿಟ್ಟಿದ್ದಾರೆ. ಸೊ ನಾರ್ತ್ ಸೈಡ್ ಸಾಮವೇದ ಓದಿರೋರು ಉದ್ಗಾದ. ಓಕೆ, ಸೊ ಅವ್ರಿಗೆ ಬಂದು ನಾರ್ತ್ ಸೈಡ್ ಇರೋ ಜಾಗ ಎಲ್ಲಾನು ಕೊಟ್ಬಿಟ್ಟಿದ್ದಾರೆ. ಸೊ ಈ ತರ ಪೂರ್ತಿ ಎಲ್ಲ ರಾಜ್ಯನೇ ಅವರು ಬಂದು ಈ ತರ ಬ್ರಾಹ್ಮಣರುಗಳಿಗೂ ಕೊಟ್ಟುಬಿಟ್ಟಿದ್ದಾರೆ. ಸೊ ಅವರು ಹಾಕೊಂಡಿರೋ ಒಡವೆ ಜ್ಯುವೆಲ್ಸ್ ಬಿಟ್ಟು ಮತ್ತೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಇರೋ ಎಲ್ಲಾ ದಿಸೆಗಳಲ್ಲಿ ಇರೋ ಎಲ್ಲಾ ಜಾಗನೂ ಕೊಟ್ಬಿಟ್ಟಿದ್ದಾರೆ. ಅದೇ ತರ ಸೀತಮ್ಮಕ್ಕೂ ಮೂಕು ಹಾಕಿರೋ ಆ ಜ್ಯುವೆಲ್ಸ್ ಬಿಟ್ಟು ಮತ್ತೆ ಎಲ್ಲ ಅವರು ಕೊಟ್ಬಿಟ್ಟಿದ್ದಾರೆ. ಸೊ ಅದನ್ನ ನೋಡ್ಕೊಳ್ಳಿ, ಇಷ್ಟೊಂದು ಗಂಡಸರು ಏನ್ ಹೇಳ್ತಾರೋ, ಪತಿ ಏನ್ ಹೇಳ್ತಾರೋ ಅದು ಪ್ರಕಾರ ಸಾಕ್ಷಾತ್ ಯೋಗ ಮಾತಾ ಲೋಕಮಾತಾ ಸೀತಾದೇವಿ ನೋಡ್ಕೊಳ್ತಾ ಇದ್ರು. ಸೊ ಅಷ್ಟೊಂದು ಶ್ರೇಷ್ಠ ಅವರು. ಸೊ ಯಾಕೆ ಈ ತರ ನೀವು ರಾಜ್ಯ ಎಲ್ಲ ಕೊಟ್ಟಿದ್ದೀರಾ, ನಮ್ಗೆ ಏನೇ ಇಲ್ವೇ? ಆ ಥರ ಏನೇ ಕೇಳಿಲ್ಲ. ಅಯ್ಯೋ ನಮ್ದು ಏನಿಲ್ವೇ, ನಮ್ದು ಒಡವೆಗಳು ಜ್ಯುವೆಲ್ಸ್ ಎಲ್ಲ ಕೊಡ್ಬೇಕು, ಆ ಥರ ಏನೇ ಕೇಳಿಲ್ಲ. ಯಾಕಂದ್ರೆ ನೋಡಿ, ಅವ್ರು ಅಷ್ಟು ದೊಡ್ಡ ಮಹಾರಾಣಿಯಾಗ ಇರೋರು
ಅವ್ರ ಗಂಡ ಏನ್ ಹೇಳ್ತಾರೋ ಅದು ಪ್ರಕಾರ ಅವ್ರು ನಡ್ಕೊಳ್ಳೋರು. ಈ ತರ ಒಂದು ಶ್ರೇಷ್ಠವಾದ ಪತ್ನಿ ಸಿಕ್ಕೋದು ರಾಮನ ಸೌಭಾಗ್ಯ. ಸೊ ಇಲ್ಲಿ ಬಂದು ಈ ತರ ಯಾಗ ಆಮ್, ಯಾಕಂದ್ರೆ ಗಂಡ ಮಾತ್ರ ಹೋಗಿ ಫಾರೆಸ್ಟ್ ಅಲ್ಲಿ ಕಷ್ಟ ಅನುಭವಿಸ್ತಾರೆ. ಸೊ ಅವ್ರಿಗೆ ನಾವು ಹೋಗಿ ಸೇವೆ ಮಾಡೋಣ ನಾನು ಆ ತರ ಕಾಡಕ್ಕೆ ಬಂದಿರೋರು ನನ್ನ ಸೀತೆ. ಸೊ ಅಷ್ಟೊಂದು ಶ್ರೇಷ್ಠವಾಗಿರೋಳು ಸೀತಾದೇವಿ. ಸೊ ಈ ತರ ಆ ಯಾಗ ಆ ಮಾಡಿದೋ ಬ್ರಾಹ್ಮಣರುಗಳಿಗೆಲ್ಲ ಅವ್ರು ಬಂದು ದಾನಗಳು ಕೊಟ್ಬಿಟ್ಟಿದ್ದಾರೆ. ಸೊ ಈ ತರ ಕೊಟ್ಟಿದ ಮೇಲ್ಗಡೆ ಅವರು ಬಂದು ಚೆನ್ನಾಗ ಆಶೀರ್ವಾದ ಎಲ್ಲ ಮಾಡ್ತಾರೆ. ಆಶೀರ್ವಾದ ಎಲ್ಲ ಮಾಡಿಬಿಟ್ಟು ಮತ್ತೆ ನೀವು ಕೊಟ್ಟಿರೋದು ಜಾಸ್ತಿ, ಮತ್ತೆ ನೀವೇ ಇಟ್ಕೊಳ್ಳಿ ಸ್ವಲ್ಪನು, ಅವ್ರಿಗೂ ಸ್ವಲ್ಪ ಕೊಟ್ಬಿಡ್ತಾರೆ. ನೀವು ಯಾವಾಗ ಅಷ್ಟು ದೃಢವಾಗ ಜ್ಞಾನದಿಂದ ಇರ್ತೀರ ಆ ಥರ ಎಲ್ಲ ಆಶೀರ್ವಾದ ಎಲ್ಲ ಮಾಡಿಬಿಡ್ತಾರೆ. ಸೊ ಈ ಥರ ಇರುವಾಗ ರಾಮ ಶ್ರೀರಾಮಚಂದ್ರವರು ಏನು ಮಾಡ್ತಾರೆ, ಒಂದು ದಿನ ಅವರು ರೂಪ ಎಲ್ಲ ಒಡವೆಗಳೆಲ್ಲ ಬದಲಾಯಿಸ್ಕೊಂಡು ನೈಟ್ ಟೈಮಲ್ಲಿ ಸಾಮಾನ್ಯ ಮನುಷ್ಯರ ಥರ ಒಡವೆ ಹಾಕ್ಕೊಂಡು ಡ್ರೆಸ್ ಹಾಕ್ಕೊಂಡು ಈ ಥರ ನಗರವಲಕ್ಕೆ ಹೋಗ್ತಾರೆ. ಅಲ್ಲಿ ಒಬ್ಬರು ಗಂಡ ಹೆಂಡತಿಗೆ ಜಗಳ. ಸೊ ಯಾಕಂದ್ರೆ ಕೆಟ್ಟವರು ಕೆಟ್ಟ ಮಾತೇ ಮಾತಾಡ್ತಾರೆ ಇಲ್ವಾ, ನಲ್ಲವರು ಒಳ್ಳೆಯವರು ಕೆಟ್ಟ ಮಾತು ಮಾತಾಡಲ್ಲ. ಸೊ ಕೆಟ್ಟ ಬುದ್ಧಿ ಇರೋರು, ಕೆಟ್ಟ ನಡತೆ ಇರೋರು, ಕೆಟ್ಟವರು ಕೆಟ್ಟ ಮಾತು ಮಾತಾಡ್ತಾರೆ, ಕೆಟ್ಟ ಕೆಲಸ ಮಾಡ್ತಾರೆ ಆ ಥರ. ಸೊ ಆ ಥರ ಕೆಟ್ಟವನೊಬ್ಬನು ಅವ್ರ ಹೆಂಡತಿನಿ ಆ ಥರ ಬೈತಾ ಇದ್ದಾನೆ. ಓ ನಾ ಬಂದು ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಯಾಕಂದ್ರೆ ನೀವು ಅವ್ರ ಮನೇಲಿ ಇದ್ಬಿಟ್ಟು ಬಂದಿದ್ಯಾ ಅಲ್ವಾ, ನಿಮ್ಮನ್ನ ಅಕ್ಸೆಪ್ಟ್ ಮಾಡಲ್ಲ. ನಾನೇನು ರಾಮನ ಅನ್ಕೊಂಡಿದ್ಯಾ, ಅವರು ಈ ಥರ ಸೀತಾವನ್ನ ಇಟ್ಕೊಂಡು ಜೀವಿಸ್ತಾ ಇದ್ದಾರೆ, ನಾವು ಆ ಥರ ಅಲ್ಲಾನು ಆ ಥರ ಮಾತಾಡ್ಬಿಡ್ತಾನೆ. ಅದಕ್ಕೆ ಯಾಕಂದ್ರೆ ರಾಮರ್ನಿ ಅಲ್ಲಿರೋ ಕೋಟಾನ ಕೋಟಿ ಪ್ರಜೆಗಳು ಋಷಿಗಳು ಎಲ್ಲರೂ ಹೊಗಳ್ತಾ ಇದ್ದಾರೆ, ಅದೆಲ್ಲ ಅವ್ರಿಗೆ ಗೊತ್ತಾಗಿಲ್ಲ. ಬಟ್ ಇವನು ಒಬ್ಬನು ಹೇಳಿದ ಆ ಒಂದು ಮಾತಕ್ಕೋಸ್ಕರ ಸೀತಾದೇವಿನ ಅವ್ರು ಏನ್ ಮಾಡ್ಬಿಡ್ತಾರೆ, ಅವರು ಯಾಕಂದ್ರೆ ಸೀತಾದೇವಿ ಗರ್ಭಿಣಿ ಅವಾಗ ಪ್ರೆಗ್ನೆಂಟ್ ಆಗಿದ್ರು. ಸೊ ಅವ್ರನ್ನೇ ಕಾಡಿಗೂ ಕಳಿಸಿಬಿಟ್ಟಿದ್ದಾರೆ. ಆಕ್ಚುಲಿ ಸೀತಮ್ಮಕ್ಕೂ ಇದು ಗೊತ್ತೇ ಆಗಿಲ್ಲ, ಆ ತಾಯಿಗೂ ಗೊತ್ತೇ ಆಗಿಲ್ಲ. ಏನೋ ಋಷಿಗಳಿಗೂ ಋಷಿ ಪತ್ನಿಗಳಿಗೂ ಹತ್ರ ಹೋಗಿ ಆಶೀರ್ವಾದ ತಗೊಂಡ್ ಬರೋಣ ನಾನು ಹೋಗಿದ್ದಾರೆ. ಸೊ ಅಲ್ಲಿ ಹೋಗಿ ಈ ತರ ಬಿಟ್ಬಿಟ್ಟು ಬರಕ್ಕೆ ಹೇಳಿದಾರೇನು ಲಕ್ಷ್ಮಣನ್ ಹೇಳುವಾಗ ಅವಾಗ ಆ ತಾಯಿಗೆ ಗೊತ್ತಾಯ್ತು. ಮತ್ತೆ ಸೀತಾದೇವಿಗೂ ಅಷ್ಟು ದುಃಖ ಆಯ್ತು. ಈ ತರ ಒಂದು ಮೋಸ ಮಾಡಿ ಯಾಕೆ ಕಳಿಸೋದು, ಹೇಳಿ ಕಳಿಸಿರ್ಬೋದಲ್ವಾ, ಬೇಕಂದ್ರೆ ನನ್ನ ಪ್ರಾಣವೂ ಕೊಡಕ್ಕೆ ಸಿದ್ಧವಾಗಿದ್ದೀನಿ, ಆದ್ರೆ ಈ ತರ ನಮ್ಮನ್ನೇ ಕಳಿಸಿಬಿಟ್ಟಿದ್ದಾರೆ ಅವ್ರಿಗೂ ಸ್ವಲ್ಪ ದುಃಖ ಆಯ್ತು. ಸೊ ಮತ್ತೆ ಅವರು ಮತ್ತೆ ಹೊಟ್ಟೆಯಲ್ಲಿ ಮಕ್ಕಳಿದಾರಲ್ವಾ, ಮಕ್ಕಳಲ್ಲಿ ರಕ್ಷಣೆ ಮಾಡಬೇಕು ಅವರು ವಾಲ್ಮೀಕಿ ಆಶ್ರಮದಲ್ಲಿ ಅಲ್ಲಿ ಅವ್ರಿಗೂ ಲವಕುಶ 2 ಮಕ್ಕಳು ಹುಡ್ತಾರೆ. ಸೊ ಈ ತರ ಸೀತಮ್ಮಕ್ಕೂ ಲವಕುಶ ಹುಡ್ತಾರೆ, ಮತ್ತೆ ಲಕ್ಷ್ಮಣರಿಗೂ ಅಂಗದ ಚಿತ್ರಕೇತು ಹುಡ್ತಾರೆ, ಮತ್ತೆ ಭರತನಕ್ಕೂ ದಕ್ಷ ಪುಷ್ಕಲ ಹುಡ್ತಾರೆ, ಮತ್ತೆ ಶತ್ರುಘ್ನನ್ಗೂ ಸುಬಾಹು ಶ್ರುತಸೇನನ್ನು ಮಕ್ಕಳು ಹುಡ್ತಾರೆ. ಸೊ ಆಕ್ಚುಲಿ ತಮ್ಮರು ಶ್ರೀರಾಮಚಂದ್ರ ಏನ್ ಮಾಡ್ತಾರೆ, ತಮ್ಮ ಎಲ್ಲರನ್ನು ಎಲ್ಲಾ ಸೈಡ್ನು ಅವ್ರು ಕಳಿಸ್ತಾರೆ. ಸೊ ಭರತ ಏನ್ ಮಾಡ್ತಾರೆ, ಕೆಟ್ಟ ಗಂಧರ್ವರುಗಳು ಇದ್ರಂತೆ, ಒಬ್ರಲ್ಲ ಇಬ್ರಲ್ಲ, ದುರ್ಬುದ್ಧಿ ಇರೋ ಗಂಧರ್ವರುಗಳು ಕೆಟ್ಟ ಯಾಕಂದ್ರೆ ಕೆಟ್ಟವ್ರನಿ ಅವ್ರಿಗೆ ಏನ್ ಚೇಂಜ್ ಮಾಡಕ್ಕೆ ನಾವು ಪ್ರಯತ್ನ ಪಟ್ಟಿದ್ರೆ ಅವ್ರು ಚೇಂಜ್ ಆಗಲ್ಲ. ಬುದ್ಧಿ ಆ ಥರ ಇರುತ್ತೆ, ಅವ್ರ ನಡತೆ ಆ ಥರ ಇರುವಾಗ ಏನ್ ಮಾಡಕ್ಕಾಗತ್ತೆ. ಸೊ ಭರತಾಳ್ವಾರ್ ಏನ್ ಮಾಡ್ತಾರೆ, ಆ ಕೋಟಿ ಗಂಧರ್ವರುಗಳನ್ನ ಸಾಯಿಸ್ಬಿಡ್ತಾರೆ ಅವರು. ಮತ್ತೆ ಅದೇ ತರ ಶತ್ರುಘ್ನ ಏನ್ ಮಾಡ್ತಾರೆ, ಲವಣ ಅನ್ನೋ ಒಂದು ಅಸುರ, ಲವಣಾಸುರ. ಸೊ ಅವನ್ ಬಂದು ಈ ಮಥುರಾ ಇವಾಗ ಇದೆ ಅಲ್ವಾ ಮಥುರಾಪುರಿ, ಸೊ ಆ ಜಾಗಲ್ಲಿ ಮಥು ಅನ್ನೋ ರಾಕ್ಷಸನಕ್ಕೂ ಮಗವಾಗ ಹುಟ್ಟಿ ಅಲ್ಲಿ ಒಂದು ಜಾಸ್ತಿ ಹಿಂಸೆ ಕೊಟ್ಟಿರುತ್ತಾನೆ. ಅಲ್ಲಿರೋ ಜನಗಳಿಗೂ ಅಲ್ಲಿರೋ ಋಷಿಗಳಿಗೂ ಎಲ್ಲರಿಗೂ ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಏನ್ ಮಾಡಿದ್ದಾರೆ, ಅಲ್ಲಿ ಹೋಗಿ ಶತ್ರುಘ್ನ ಅವರನ್ನ ಸಾಯಿಸಿ ಅಲ್ಲಿ ಅವರು ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ರು. ಸೊ ಈ ತರ ಸೀತಾದೇವಿ ಅವರು 2 ಮಕ್ಕಳು ವಾಲ್ಮೀಕಿ ಆಶ್ರಮದಲ್ಲಿ ವಾಲ್ಮೀಕಿ ಹತ್ರವೇ ಅವರು ಗುರುಕುಲ ಮಾಡ್ತಾ ಇದ್ರು. ಮತ್ತೆ ಅವರೇ ಯಾಕಂದ್ರೆ
ಗುರುವಾಗಿದ್ದು ಆ ಮಕ್ಕಳಿಗೂ ರಾಮಾಯಣ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಈ ತರ ಹೇಳ್ಕೊಟ್ಟು ಆಮೇಲೆ ಸೀತಮ್ಮ ಓಕೆ ಮತ್ತೆ ಈ ಭೌತಿಕ ಲೋಕಲ್ಲಿ ಇದ್ದು ಕಷ್ಟ ಅನುಭವಿಸಕ್ಕೆ ಇಷ್ಟ ಇಲ್ಲ ಅವರು ಮತ್ತೆ ಭೂಮಿ ಒಳಗಡೆ ಹೋಗ್ಬಿಟ್ಟಿದ್ದಾರೆ. ಏನ್ ಮಾಡೋದು, ಈ ಭೂಮಿಯಲ್ಲಿ ಅಷ್ಟೊಂದು ಕಷ್ಟಗಳು ಒಂದು ಹೆಂಗಸರು ಎಷ್ಟು ಯಾವ ತರ ಅನುಭವಿಸಕ್ಕಾಗತ್ತೆ. ಅದೇ ಹೆಂಗಸರು ಪರಿಸ್ಥಿತಿ. ಅದಕ್ಕೆ ಸೀತಮ್ಮ ಭೂಮಿ ಒಳಗಡೆ ಹೋಗಿಬಿಟ್ಟಿದ್ದಾರೆ. ಸೊ ಇದು ಕೇಳಿ ಎಲ್ಲರಿಗೂ ದುಃಖ ಆಯ್ತು. ಸೊ ಆಮೇಲೆ ಏನಾಯ್ತು, ಇವರು ಎಲ್ಲ ರಾಜ್ಯ ಪರಿಪಾಲನಾ ಮಾಡ್ತಾ ಇದ್ದಾರೆ. ಸೊ ಇವರು ಏನ್ ಮಾಡ್ತಾರೆ, ರಾಜ್ಯ ಎಲ್ಲರಿಗೂ ಕೊಟ್ಬಿಟ್ಟು, ಯಾಕಂದ್ರೆ ಶ್ರೀರಾಮಚಂದ್ರರ್ಗೂ ಈಕ್ವಲು ಅವರಿಂದ ದೊಡ್ಡವರು ಯಾರೇ ಇಲ್ಲ. ಓಕೆ, ಸೊ ಆ ತರ ಶ್ರೇಷ್ಠರು. ಸೊ ಅವ್ರು ಏನ್ ಮಾಡ್ತಾರೆ ಮತ್ತೆ, ಯಾಕಂದ್ರೆ ಸೀತಮ್ಮ ಹೋದ್ಮೇಲ್ಗಡೆ ಅಷ್ಟು 13,000 ವರ್ಷ ಇದು ರಾಜ್ಯ ಪರಿಪಾಲನ ರಾಮರಾಜ್ಯ ಮಾಡ್ತಾ ಇದ್ರಂತೆ. ಸೊ ಆಕ್ಚುಲಿ ಅವರು ಅರಣ್ಮನೆ ಆಗಲಿ ಅವರು ರಾಜ್ಯ ಆಗಲಿ ಅಷ್ಟು ಚೆನ್ನಾಗಿತ್ತಂತೆ. ಸೊ ಆ ರಾಜ್ಯ ಅಲ್ಲಿ ಯಾವ ತರ ಎಲ್ಲರೂ ಪರ್ಫೆಕ್ಟ್ ಆಗಿದ್ದಾರೆ ನೋಡಕ್ಕಾಗತ್ತೆ. ಯಾಕಂದ್ರೆ ಅಲ್ಲಿ ಬಂದು ನಾವು ರಂಗೋಲಿ ಹಾಕಕ್ಕೆ ನೀರು ಹಾಕಿ ರಂಗೋಲಿ ಹಾಕ್ತಿವಿ ಅಲ್ವಾ ಬೆಳಗ್ಗೆ. ಸೊ ಆ ತರ ನೀರ್ ಹಾಕಕ್ ಆಣೆ ಇಟ್ಟು ರಂಗೋಲಿ ನೀರ್ ಹಾಕ್ತಾರಂತೆ. ಅಷ್ಟು ಅಷ್ಟು ದೊಡ್ಡ ದೊಡ್ಡ ಮನೆಗಳು, ಅಷ್ಟು ದೊಡ್ಡ ದೊಡ್ಡ ಅರಣ್ಮನೆ ತರ ಇರುತ್ತಂತೆ ಎಲ್ಲರದು. ಆ ತರ ರಾಜ ಋಷಿಗಳು, ಶಿವ, ಬ್ರಹ್ಮ, ದೇವರುಗಳು ಎಲ್ಲ ಬಂದು ಭಗವಂತನೇ ನಮಸ್ಕಾರ ಮಾಡ್ಬಿಟ್ಟು ಹೋಗ್ತಾರೆ. ಎಲ್ಲರಿಗೂ ಬಂದು ಭಕ್ತಿ ಅಷ್ಟು ಚೆನ್ನಾಗ ಬೆಳೆಯುತ್ತಂತೆ ಆ ಜಾಗದಲ್ಲಿ. ಅದೇ ತರ ಅಯೋಧ್ಯ ವಾಸಿಗಳು ಅಷ್ಟು ಚೆನ್ನಾಗೆ ಅವ್ರು ಬಂದು ಜೀವನ ಮಾಡ್ತಾ ಇದ್ರು. ಯಾಕಂದ್ರೆ ಅಲ್ಲಿ ಬಂದು ಯಾರಿಗೂ ವ್ಯಾಧಿ ಇಲ್ಲ, ಬಡವತನ ಇಲ್ಲ, ಎಲ್ಲರೂ ಬಂದು ಅಷ್ಟು ಸಂತೋಷವಾಗ ಆರೋಗ್ಯವಾಗ ಜೀವಿಸ್ತಾ ಇದ್ರಂತೆ. ಯಾರಿಗೂ ಬಂದು ಯಾವೊಂದು ಶರೀರ ಉಪಾಧೆಗಳು ಯಾವೊಂದು ಕಷ್ಟವೇ ಇಲ್ಲ ಅಂತೆ. ಅದೇ ತರ ಈ ಶ್ರೀರಾಮಚಂದ್ರನ ಚರಿತ್ರ ಯಾರೆಲ್ಲ ಕೇಳ್ತಾರೋ ಅವ್ರಿಗೂ ಹಸುವೆ ಹೋಗುತ್ತಂತೆ, ವ್ಯಾಧಿಗಳು ಹೋಗುತ್ತಂತೆ, ಮತ್ತೆ ಅವರು ಈ ಕರ್ಮ ಬಂಧದಿಂದ ಬಿಡುಗಡೆ ಆಗ್ತಾರೇನು ಹೇಳಿರ್ತಾರೆ. ಓಕೆ, ಮತ್ತೆ ಇಲ್ಲಿ ಬಂದು ಪರೀಕ್ಷಿತ್ ಕೇಳ್ತಾ ಇದ್ದಾರೆ, ಓಕೆ ಮತ್ತೆ ಭಗವಂತ ಶ್ರೀರಾಮಚಂದ್ರರು ಅವರು ಯಾವ ತರ ನಡ್ಕೊಂಡಿದ್ದಾರೆ, ಅವರ ತಮ್ಮ ಅತ್ತ ಮತ್ತೆ ಅಲ್ಲಿ ಇರೋ ರಾಜ್ಯ ಅಯೋಧ್ಯ ವಾಸಿಗಳ ಹತ್ರ ಯಾವ ತರ ನಡ್ಕೊಂಡಿದ್ದಾರೆ, ಚೆನ್ನಾಗ ರಾಜ್ಯ ಪರಿಪಾಲನಾ ಮಾಡಿದಾರ ಅನ್ನು ಕೇಳ್ತಾರೆ. ಅವಾಗ ಶುಕದೇವ ಗೋಸ್ವಾಮಿ ಹೇಳ್ತಾರೆ, ಹಾ ಅವರು ತಮ್ಮ ಬರದರು ಬೇಡ್ಕೊಂಡಿದ ತರ ಅವರು ರಾಜ್ಯ ಪರಿಪಾಲನಾ ಮಾಡಿದ್ದಾರೆ, ಅರಿಯಾಸನಲ್ಲಿ ಇದ್ರು. ಮತ್ತೆ ರಾಮಚಂದ್ರರು ಎಲ್ಲಾ ಪ್ರಜೆಗಳನ್ನು ಅವ್ರ ಮಕ್ಕಳ ತರ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಅಷ್ಟು ಚೆನ್ನಾಗ ಯಾವೊಂದು ಯಾರಿಗೆ ಏನೇ ಪ್ರಾಬ್ಲಮ್ ಇಲ್ಲ, ಆ ತರ ರಾಜ್ಯ ಪರಿಪಾಲನಾ ಮಾಡ್ತಾ ಇದ್ರು. ಸೊ ಯಾವ ತರ ಅಂದ್ರೆ ಅಲ್ಲಿ ಎಲ್ಲ ನೀರ್ ಹಾಕಲ್ಲಂತೆ ರೋಡಕ್ಕೂ, ಅಲ್ಲಿ ಬಂದು ಎಲ್ಲ ರೋಸ್ ವಾಟರ್ ಅಂಡ್ ವಾಸನೆ ತೈಲಗಳು ಹಾಕಿ ಆ ತರ ಅಷ್ಟು ಚೆನ್ನಾಗಿರುತ್ತಂತೆ. ಯಾವಾಗ ಅಲಂಕಾರವಾಗಿರುತ್ತಂತೆ, ಪೂರ್ತಿ ಅಷ್ಟು ಕಳಸಗಳು ಮಾಳಿಗೆಗಳು ಎಲ್ಲಾ ಜಾಗದಲ್ಲಿ ಅಷ್ಟು ಚೆನ್ನಾಗಿರುತ್ತಂತೆ. ಅದೇ ತರ ಹೂ ಅಲಂಕಾರ, ತಂಗ ಕಳಸಗಳು ನೋಡಿ ಆ ತರ ಇರುತ್ತೆ. ಅದೇ ತರ ಈ ಬಾಳೆ ಮರ ಮತ್ತೆ ಪಾಕು ಮರ, ಸೊ ಈ ತರ ಎಲ್ಲ ಮತ್ತೆ ಹೂ ಹಣ್ಣು ಈ ತರ ಮಂಗಲಕರವಾದ ವಸ್ತುಗಳು ಯಾವಾಗ ಅಲಂಕಾರ ಮಾಡಿ ಇಟ್ಟಿರ್ತಾರಂತೆ. ಸೊ ನೋಡಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ಸೊ ಇವಾಗ ರಾಮಚಂದ್ರ ಆ ರಾಮರಾಜ್ಯಲ್ಲಿರೋ ಪ್ರಜೆಗಳು ಹೇಳ್ತಾರಂತೆ, ಸ್ವಾಮಿ ವರಾಹ ದೇವರು ಯಾವ ತರ ಭೂಮಿನ ರಕ್ಷಣೆ ಮಾಡಿದಾರೋ ಸ್ವಾಮಿ, ಆ ತರ ನೀವು ನಮ್ನ ರಕ್ಷಣೆ ಮಾಡ್ಲೇಬೇಕು, ನೀವು ಹೋಗ ನಮ್ನೆಲ್ಲ ಕರ್ಕೊಂಡು ಹೋಗ್ಲೇಬೇಕು, ಆ ತರ ಹೇಳೋ ತರ ಇವರು ನಡ್ಕೊಂಡಿದಾರಂತೆ. ಮತ್ತೆ
ಅಲ್ಲಿ ಬಂದು ಎಲ್ಲ ಪ್ರಜೆಗಳು ಬಂದು ರಾಮಚಂದ್ರನ್ನೇ ನೋಡೋದು. ಸೊ ಮತ್ತೆ ಆ ರಾಮಚಂದ್ರನ ಆ ಮಾಳಿಗೆಯಲ್ಲಿ ಅಷ್ಟು ಚೆನ್ನಾಗ ಪೊಕ್ಕಿಷಗಳು, ಅಷ್ಟು ಅಲಂಕಾರ ವಸ್ತುಗಳು ಎಲ್ಲ ಇರುತ್ತಂತೆ. ಪೂರ್ತಿ ವೈರ ವೈಡೂರ್ಯಗಳು, ಆ ಪಿಲ್ಲರ್ಸು ಮತ್ತೆ ಫ್ಲೋರ್ ಎಲ್ಲ ಮರಗದ ಸ್ಟೋನ್ಸ್. ಓಕೆ, ಮರಗದ ಸ್ಟೋನ್ಸು, ರೆಡ್ ಸ್ಟೋನ್. ಸೊ ಆ ಥರ ದೀಪಗಳು ಯಾವಾಗ ಅಷ್ಟು ಚೆನ್ನಾಗಿರುತ್ತಂತೆ. ಅಲ್ಲಿರೋ ಅರಣ್ಮನೆಯಲ್ಲಿರೋ ನೌಕರುಗಳು, ನೌಕರಾಣಿಗಳು ಕೂಡ ನೋಡಕ್ಕೆ ಏನೋ ದೇವರುಗಳ ತರ ಕಾಣಿಸ್ತಾ ಇದ್ರಂತೆ. ಯಾಕಂದ್ರೆ ಅವರೆಲ್ಲರೂ ಅಷ್ಟು ಆಭರಣಗಳು ಹಾಕೊಂಡು ಇಲ್ಲಿ ಅಲ್ಲಿ ಕೆಲಸ ಮಾಡ್ಕೊಂಡು ಸುತ್ತಾಡ್ತಾ ಇದ್ದಾರಲ್ವಾ, ಅವ್ರನ್ನ ನೋಡಕ್ಕೆ ಅಷ್ಟು ಚೆನ್ನಾಗಿದೆ ಅಂತೆ. ಸೊ ಈ ತರ ರಾಮಚಂದ್ರನ ಮಾಳಿಗೆಯಲ್ಲಿರೋ ನೌಕರುಗಳು ಕೂಡ ಚೆನ್ನಾಗಿರ್ತಾರೆ, ಆ ರಾಜ್ಯದಲ್ಲಿರೋರು ಎಲ್ಲರೂ ಚೆನ್ನಾಗಿರ್ತಾರೆ, ಎಲ್ಲರೂ ಚೆನ್ನಾಗವೇ ಇರ್ತಾರೆ. ಓಕೆ, ಸೊ ಈ ತರ ನಮಗೂ ರಾಮರಾಜ್ಯ ಫಿನಿಶ್ ಆಗ್ತಾ ಇದೆ. ನೆಕ್ಸ್ಟ್ ಇವಾಗ ನಾವು 12th ಚಾಪ್ಟರ್ ನೋಡೋಣ. ಹರೇ ಕೃಷ್ಣ. ಒಂದು ನಿಮಿಷ. ಹರೇ ಕೃಷ್ಣ. ಏನ್ ಮಾಡೋದು? ಓಕೆ, 12 ಅಧ್ಯಾಯ ರಾಮರಾಜ್ಯ. ಸಾರಿ 11th ಬಂದು ರಾಮರಾಜ್ಯ, 12th ಬಂದು ಶ್ರೀರಾಮಪುತ್ರ ಕುಸನ ವಂಶ. ಶುಕದೇವ ಗೋಸ್ವಾಮಿ ಬಂದು ಹೇಳ್ತಾ ಇದ್ದಾರೆ, ರಾಮಚಂದ್ರನ ಪುತ್ರ ಕುಸ. ಸೊ ಕುಸನ ಮಹಾ ಅತಿಥಿ, ಅತಿಥಿ ಮಹಾ ನಿಷದ, ನಿಷದನ ಮಹಾ ನಭ, ನಭನ ಮಹಾ ಪುಂಡರೀಕ. ಸೊ ಮತ್ತೆ ಪುಂಡರೀಕ ಮಹಾ ಬಂದು ಕ್ಷೇಮ ಧನ್ವರ್. ಓಕೆ, ಸೊ ಮತ್ತೆ ಕ್ಷೇಮಧನ್ವರ್ ಮಹಾ ಬಂದು ದೇವಾನಿಕ, ದೇವಾನಿಕ ಮಹಾ ಬಂದು ಅನೀಹ, ಅನೀಹನ ಮಹಾ ಬಂದು ಪಾರಿಯಾತ್ರ, ಪಾರಿಯಾತ್ರನ ಮಹಾ ಬಂದು ಫಲಸ್ಥಲ, ಫಲಸ್ಥಲನ ಮಹಾ ಬಂದು ವಂದ್ರನಾಭ. ಇವರು ಬಂದು ಸೂರ್ಯ ಪ್ರಕಾಶದಿಂದ ಹುಟ್ಟಿರುತ್ತಾರೆ. ಸೊ ಈ ಅಲ್ಲಿ ವಂದ್ರನಾಭನಿದೆ, ಇಲ್ಲಿ ವಜ್ರನಾಭನಿದೆ. ಓಕೆ, ಎಷ್ಟೋ ಹೆಸರುಗಳು ಬರುತ್ತೆ. ಸೊ ಇಲ್ಲಿ ಬಂದು ಈ ವಜ್ರನಾಭ ಮಹಾ ಬಂದು ಸಹನ, ಸಹನ ಮಹಾ ವಿದ್ರುತಿ, ವಿದ್ರುತಿ ಮಹಾ ಬಂದು ಹಿರಣ್ಯನಾಭ. ಅವರು ಬಂದು ಈ ತರ ಜೈಮಿನಿ ಋಷಿ ಇದಾರಲ್ವಾ, ಅವ್ರಿಗೂ ಸೀಡರ್ ಆಗಿದ್ರು. ಅವ್ರು ಬಂದು ಯಾಕಂದ್ರೆ ಅಷ್ಟಾಂಗ ಯೋಗ ಅದೆಲ್ಲ ಆಚಾರ್ಯರವರು. ಸೊ ಇಲ್ಲಿ ಬಂದು ಅದಕ್ಕೆ ಈ ಹಿರಣ್ಯನಾಭ ಬಂದು ಅಷ್ಟು ಚೆನ್ನಾಗಿ ಅಷ್ಟಾಂಗ ಯೋಗ ಎಲ್ಲ ಕಲ್ಕೊಂಡಿದ್ದಾರಂತೆ. ಯಾರ ಹತ್ರ? ಯಾಜ್ಞವಲ್ಕ್ಯರ ಹತ್ರ. ಯಾಕಂದ್ರೆ ಆಧ್ಯಾತ್ಮಿಕ ಯೋಗ ಅದು ತಿಳ್ಕೊಳ್ಳೋಕ್ಕೋಸ್ಕರ ಅವರು ಆ ಥರ ಅವ್ರವ್ರ ಹೃದಯನ ಈ ಜಡ ವಸ್ತುದಿಂದ ಬಿಡುಗಡೆ ಮಾಡಕ್ಕೆ ಆ ಥರ ಅಷ್ಟಾಂಗ ಯೋಗ ಎಲ್ಲ ಅವ್ರು ಬಂದು ಫಾಲೋ ಮಾಡ್ತಾ ಇದ್ರು. ಓಕೆ, ಮತ್ತೆ ಹಿರಣ್ಯನಾಭ ಮಗ ಪುಷ್ಪಣ್, ಮತ್ತೆ ಪುಷ್ಪಣ ಮಹಾ ಧ್ರುವ ಸಂಧಿ, ಮತ್ತೆ ಧ್ರುವ ಸಂಧಿನ ಮಹಾ ಬಂದು ಸುದರ್ಶನ, ಮತ್ತೆ ಸುದರ್ಶನ ಮಹಾ ಬಂದು ಅಗ್ನಿವರ್ಣ, ಅಗ್ನಿವರ್ಣ ಮಹಾ ಬಂದು ಸೀಕ್ರನ್, ಮತ್ತೆ ಸೀಕ್ರಣ ಮಹಾ ಬಂದು ಮರು. ಓಕೆ, ಇವರು ಬಂದು ಅಷ್ಟಾಂಗ ಯೋಗದಲ್ಲಿ ಪೂರ್ಣವಾಗ ಕಳೆದಿದ್ದಾರಂತೆ. ಯಾರು? ಈ ಮರು. ಓಕೆ, ಈ ಮರು ಬಂದು ಇವಾಗೂ ಇರ್ತಾರಂತೆ ಮಾತಾಜಿ. ಕಲಾಬ ಗ್ರಾಮ ಅನ್ನೋ ಒಂದು ಜಾಗಲ್ಲಿ, ಆ ಗ್ರಾಮಲ್ಲಿ ಇರ್ತಾರಂತೆ ಅವರು. ಈ ಕಲಿಯುಗ ಲಾಸ್ಟ್ ಫಿನಿಶ್ ಆಗೋ ಆ ಟೈಮಲ್ಲಿ ಒಂದು ಮಗ ಅವ್ರಿಗೂ ಹುಡ್ತಾರಂತೆ. ಸೂರ್ಯವಂಶ ಮತ್ತೆ ಉತ್ಪತ್ತಿ ಮಾಡೋಕ್ಕೋಸ್ಕರ ಅವರು ಅಲ್ಲಿ ವೇಟ್ ಮಾಡ್ತಾ ಇದ್ದಾರಂತೆ. ಮತ್ತೆ ಇದಕ್ಕೆ ಮುಂಚೆ ಅವ್ರಿಗೆ ಬಂದು ಮರು ಅವರಿಂದು ಪ್ರಸುಶ್ರುತನ್ ಮಗ ಹುಟ್ಟಿದ್ದಾರೆ. ಈ ಪ್ರಸುಶ್ರುತನ್ ಮಗ ಬಂದು ಶಾಂತಿ, ಶಾಂತಿನ ಮಗ ಬಂದು ಅಮರ್ಷಣರು, ಅಮರ್ಷಣರ ಮಗ ಬಂದು ಮಹಸ್ವಾನ್. ಸೊ ಮಹಸ್ವನ ಮಗ ಬಂದು ವಿಶ್ವಬಾಹು. ಮತ್ತೆ ಈ ವಿಶ್ವಬಾಹು ಮಗ ಯಾರು ಅಂದ್ರೆ ಪ್ರಸೇನಜಿತ್. ಓಕೆ, ಈ ಪ್ರಸೇಜನಿತ ಮಹಾ ಅವರೇ ಯಾರು ಅಂದ್ರೆ
ಪ್ರಸೇನಜಿತ ಮಹಾ ಬಂದು ದಕ್ಷನು. ಆ ದಕ್ಷನ ಮಹಾ ಬಂದು ಬೃಹತ್ ಭವನ್. ಓಕೆ, ಬೃಹತ್ ಬಲನು. ಸೊ ಈ ಬೃಹತ್ ಬಲನ್ನಿ ಅವ್ರು ಹೇಳ್ತಾ ಇದ್ದಾರೆ ಶುಕದೇವರು, ಓ ಪರೀಕ್ಷಿತ್ತು, ನಿನ್ ತಂದೆ ಅಭಿಮನ್ಯುವೇ ಇವ್ರನ್ನ ಕೊಂದಿದ್ದಾರೆ. ಯಾಕಂದ್ರೆ ಇವ್ರು ಬಂದು ಈ ಬೃಹತ್ ಬಲನ್ ಬಂದು ಆಪೋಸಿಟ್ ಪಾರ್ಟಿ ಯಾರು? ದುರ್ಯೋಧನ ಜೊತೆಯಲ್ಲಿ ಅವರು ಇದ್ದು ಜಗಳ ಮಾಡಿದಾರಂತೆ. ಸೊ ಅಭಿಮನ್ಯು ಅವ್ರನ್ನ ಕೊಂದಿದ್ದಾರೇನು ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಸೊ ಈ ತರ ಇಕ್ಷ್ವಾಕು ವಂಶಲ್ಲಿ ಈ ತರ ಎಲ್ಲರೂ ಇದ್ದು ಆ ತರ ಇಕ್ಷ್ವಾಕು ವಂಶವು ಆಯ್ತು, ಅವರು ಕತೆ ಎಲ್ಲರೂ ಆಯ್ತು. ಮತ್ತೆ ಈ ಬೃಹತ್ ಭವ ಅವರಿಂದು ಬೃಹತ್ ರವನ್ ಹುಟ್ಟಿದ್ದಾರೆ. ಸೊ ಇವರು ಬಂದು ಈ ಬೃಹತ್ ರವಣ ಅವ್ರಿಗೆ ಬಂದು ಊರುಕ್ರಿಯನ್ ಒಂದು ಮಹಾ ಇದ್ದಾರೆ. ಅವ್ರಿಗೆ ಬಂದು ವತ್ಸವೃತನ್ ಒಂದು ಮಹಾ ಇದ್ದಾರೆ. ಆ ವತ್ಸವೃತ ಮಹಾ ಬಂದು ಭಾನು. ಆ ಭಾನುಕ್ ಬಂದು ದಿವಾಕನ್. ಸೊ ಆ ದಿವಾಕನ ಅವ್ರು ಬಂದು ಶ್ರೇಷ್ಠವಾದಿರೋ ಒಳ್ಳೆ ಸೇನಾಧಿಪತಿ ಅಂತೆ. ದಿವಾಕನ ಇವರು ಬಂದು ಸಹದೇವನು ಒಂದು ಮಹಾ ಅವ್ರಿಗೆ ಹುಟ್ಟಿದ್ದಾರೆ. ಸಹದೇವನ ಮಹಾ ಬಂದು ಬೃಹದಸ್ವನು ಒಂದು ಶ್ರೇಷ್ಠವಾದ ರಾಜವಾಗಿದ್ರು. ಈ ಬೃಹಸ್ವನೆಂದು ಭಾನುವಾನ್ ಒಬ್ರು ಹುಟ್ಟಿದ್ದಾರೆ ಮಹಾ. ಆ ಭಾನುವಾನ್ ಇருந்து ಬೃಹದೀಗಾಸ್ವರನ್. ಸೊ ಪ್ರತೀಕಾಸ್ವನ್ ಮಗ ಬಂದು ಸುಪ್ರತೀಕನು. ಮತ್ತೆ ಸುಪ್ರತೀಕನು ಮಗ ಬಂದು ಮರುದೇವನು. ಮರುದೇವನ ಮಗ ಬಂದು ಸುನಕ್ಷರನು. ಸುನಕ್ಷರನ ಮಗ ಬಂದು ಪುಷ್ಕರನು. ಪುಷ್ಕರನ ಮಗ ಬಂದು ಅಂತರಿಕ್ಷನು. ಅಂತರಿಕ್ಷನ ಮಗ ಬಂದು ಸದಭ. ಅವರ ಮಗ ಬಂದು ಅಮಿತ್ರಜಿತ್. ಮತ್ತೆ ಅಮಿತ್ರಜಿತ್ ಮಗ ಬಂದು ಬೃಹತ್ರಾಜನು. ಬೃಹತ್ರಾಜನ ಮಗ ಬಂದು ಕೃದಂಜಯನು. ಕೃದಂಜಯನು ಮಗ ಬಂದು ರಣಂಜಯನು. ಅವರ ಮಗ ಬಂದು ಸಂಜಯನು. ಸೊ ಮತ್ತೆ ಸಂಜಯನ ಮಗ ಬಂದು ಸಾಕ್ಯನು. ಸಾಕ್ಯನು ಮಗ ಬಂದು ಶುದ್ಧೋಧನ್. ಮತ್ತೆ ಶುದ್ಧೋಧನ ಮಗ ಬಂದು ಲಂಗದನು. ಲಂಗದನ ಮಗ ಬಂದು ಬ್ರಸೇನಜಿತ್ತು. ಬ್ರಸೇನಜಿತ್ತು ಮಗ ಬಂದು ಶೂತ್ರಗನು. ಈ ಶೂತ್ರಗನ ಮಗ ಬಂದು ರಣಗನು. ರಣಗನು ಮಗ ಬಂದು ಸುರದನು. ಸುರದನು ಮಗ ಬಂದು ಸುಮಿತ್ರನು. ಸೊ ಈ ತರ ಇವರ ವಂಶ ಆಯ್ತು. ಸೊ ಈ ತರ ಇಕ್ಷ್ವಾಕು ವಂಶ ಲಾಸ್ಟು ಈ ಸುಮಿತ್ರ ತಕ್ಕ ಇದೆ. ಯಾಕಂದ್ರೆ ಸುಮಿತ್ರನಕ್ಕೂ ಮತ್ತೆ ಅವ್ರಿಗೂ ಮಕ್ಕಳಿಲ್ಲಂತೆ. ಸೊ ಆ ತರ ಅವರು ವಂಶ ಆ ಸುಮಿತ್ರನು ಅಲ್ಲೇ ಬಂದು ಲಾಸ್ಟ್ ಫೈನಲ್ ಆಯ್ತು ಅವರು ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ತರ ಅವರು ಹೇಳಿದ್ದಾರೆ. ಸೊ ಇವಾಗ ನಮಗೂ 11th ಚಾಪ್ಟರ್ ಅಂಡ್ 12th ಚಾಪ್ಟರ್ ಎರಡು ನಮಗೂ ಕಂಪ್ಲೀಟ್ ಆಯಿತು. ಓಕೆ, ಏನಾದರೂ ನಿಮ್ಗೆ ಪ್ರಶ್ನೆ ಏನಾದ್ರು ಡೌಟ್ ಇದ್ರೆ ಕೇಳಬಹುದು. ಹರೇ ಕೃಷ್ಣ.